ದೇವರಾಣಿ ದೀಪಾವಳಿ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ತಂಡ ಅಂದರೆ ದೇವರಾಣಿ ಚಿತ್ರ ತಂಡ ಇದೆ. ಈಗಾಗಲೇ ನಾವು ದೇವರಾಣಿ ಚಿತ್ರದ ಬಗ್ಗೆ ಮಾತಾಡಿದ್ವಿ. ಈಗ ದೀಪಾವಳಿ ಬಗ್ಗೆ ಸ್ವಲ್ಪ ಮಾತಾಡೋಣ. ರವಿಶಂಕರ್, ದೀಪಾವಳಿ ಎಂಜಾಯ್ ಮಾಡಿದ್ರ ಲೈಫಲ್ಲಿ ತುಂಬ? ಎಸ್, ಬಟ್ ಏನಪ್ಪ ಅಂತಂದರೆ ನಾನು ಚಿಕ್ಕವನಾಗಿದ್ದಾಗ ಆವಾಗ ಸ್ವಲ್ಪ ಪಟಾಕಿ ತೊಗೊಳ್ಳೋದು ಸ್ವಲ್ಪ ಕಷ್ಟ ಇತ್ತು. ಯಾಕೆಂದರೆ ನಮ್ಮಲ್ಲಿ ಪಟಾಕಿ ಅಂತಂದರೆ 5 ರೂಪಾಯಿ ಮೇಲೆ ಕೊಡ್ತಿರ್ಲಿಲ್ಲ. ಪರಿಸ್ಥಿತಿ ಹೆಂಗಿತ್ತು, ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ ನಮ್ಮ ಮನೇಲಿ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಹೊಡಿಬೇಕಾದ್ರೆ ಸೊ ಅವ್ರ ಮನೇಲಿ ಹೋಗಿ ನಿಂತ್ಕೊಂಡು ಸುಮ್ಮನೆ ಎಂಜಾಯ್ ಮಾಡ್ಬಿಟ್ಟು ಬರ್ತಾಯಿದ್ದೆ. ಅದಾದಮೇಲೆ ಈ ರೋಡ್ಗಳಲ್ಲಿ ಪಟಾಕಿ ಹೊಡಿಯೋರು, ದೊಡ್ಡ ದೊಡ್ಡ ಸರಗಳೆಲ್ಲ ಹಚ್ಚಿ. ಸೊ ಅದು ಹೊಡೆದೆಲ್ಲ ಆದಮೇಲೆ ಕೆಲವು ಟುಸ್ ಪಟಾಕಿಗಳು ಅದನ್ನೆಲ್ಲ ಆರಿಸೋದು, ಅದನ್ನು ತಂದು ಒಂದು ಪೇಪರ್ಗೆ ಎಲ್ಲ ಅದ್ರದ್ದು ಮದ್ದೆಲ್ಲ ತೆಗೆದು ಪೇಪರ್ಲ್ಲಿ ಹಾಕಿ ಮನೆಗೆ ಒಂದು ಬೆಂಕಿ ಹಚ್ಬಿಟ್ಟು ಪುಸ್ ಅನ್ನೋದು, ಅದು ನೋಡ್ಬಿಟ್ಟು ಎಂಜಾಯ್ ಮಾಡೋದು. ನೀವು ಹೇಳಿದ್ರಲ್ಲ ಒಂದು ಮಾತು, ಅಂದರೆ ಆ ಟೈಮಲ್ಲಿ ಆ ಸ್ಥಿತಿ ಇರಲಿಲ್ಲ ಅಂತ. ನಾವೇನು ಮಾಡಿದ್ವಿ ಅಂದರೆ ಈ ಸುವರ್ಣ ನ್ಯೂಸ್ಗೋಸ್ಕರ ಒಂದು ಕಾರ್ಯಕ್ರಮ ಮಾಡಬೇಕಂತ ಇದೆ, ಬಾಲ್ಯ ದೀಪಾವಳಿ ನೆನೆಸ್ಕೊಳ್ಳಿ ಅಂತ. ನಾವು ತುಂಬ ಜನ ಸ್ಟಾರ್ ಕೇಳಿದೆ. ತುಂಬ ಜನರಿಗೆ 70% ಆರ್ಟಿಸ್ಟ್ಗಳ ಬಾಲ್ಯದಲ್ಲಿ ಪಟಾಕಿ ಹೊಡೆಯೋಕ್ಕೆ ದುಡ್ಡು ಇರಲಿ. ಇದು ಇಟ್ಸ್ ನಾಟ್ ಓನ್ಲಿ ಯುವರ್ ಕೇಸ್. ತುಂಬ ಜನ ಅಂದರೆ ನಮ್ಮ ಆ ಜನ್ರೇಷನಲ್ಲಿ ಆ ಥರದ್ದೇ ತುಂಬ ಇತ್ತು. ಹೌದು, ಬಹುಶಃ ಈ ಟೈಮ್ ಚೇಂಜ್ ಆಗಿದೆ. ಎಲ್ಲ ಮಕ್ಕಳಿಗೂ ಒಂದಲ್ಲ ಒಂದು ಪಟಾಕಿ ಅಥವಾ ಒಂದು 100 ರೂಪಾಯಿ ಪಟಾಕಿ ಆದರೂ ಸಿಗುತ್ತೆ. ಬಟ್ ಆ ಟೈಮಲ್ಲಿ ಆ್ಯಸ್ ಎ ಸೈಡ್ ದಟ್ ವಾಸ್ ಅ ಸಿಚುವೇಶನ್. ನೀವು ಹೇಳಿ ನಿಮ್ಮದು. ನಮ್ಮ ಬಾಲ್ಯದಲ್ಲಿ ಇವರು ಹೇಳಿದಾಗೆ ಚಿನ್ಕುಳ್ಳಿ ಪಟಾಕಿ ಅಂತ ಬರ್ತಿತ್ತು, ಚಿಕ್ಕದು. ಅದು ಜಾಸ್ತಿ ಟೈಮ್ ತೊಗೊಳುತ್ತೆ, ಕಲ್ತ್ಕೊಂಡು ಕೂತ್ಕೊಳ್ಳೋದು. ಹೌದು, ಅದನ್ನು ಕೊಡಿಸ್ಬಿಟ್ಬಿಡೋದು. ಅದಕ್ಕೆ ನಿಮ್ಗೆ ಏನು ಚಿನ್ಕುರುಳಿ ಅಂತಿದ್ರ? ನಮಗೆ ಅದಕ್ಕೆ ಟಿಕ್ಳಿ ಅಂತಿದ್ರು. ಟಿಕ್ಳಿ ಪಟಾಕಿ, ಚಿನ್ಕುರುಳಿ. ನಮ್ಮಲ್ಲಿ ಚಿನ್ಕುಳ್ಳಿ ಪಟಾಕಿ ಅಂತ ಅದನ್ನ ಒಂದು 2 ಪ್ಯಾಕೆಟ್ ಕೊಡಿಸ್ಬಿಟ್ರೆ 10 ಪೈಸೆ ಅಥವಾ 4 ಏನೋ ಇರಬೇಕು. ಅದು 10 ಪೈಸೆ ಸಣ್ಣ ಬಾಕ್ಸಲ್ಲಿ ಬರೋದು. ಅದನ್ನ ಕೊಡಿಸ್ಬಿಟ್ಟು ಕೂತ್ಕೊಳ್ಳೋದು ಸಂಜೆವರೆಗೂ ಅಂತ. ಜೊತೆಗೆ ನಾವು ಅದು ಅಂದರೆ ನಿಮಗೆ ಏನೂ ಆಗಲ್ಲ, ಅದು ಏನು ಡೇಂಜರ್ ಇಲ್ಲ. ಅದು ಮೊದಲು ಹೇಳಿದಾಗೆ ಪಟಾಕಿ ಹೊಡೆದಿದ್ದನ್ನೆಲ್ಲ ಆಯ್ಕೊಂಬರೋದು. ಅದರಲ್ಲಿ ಒಂದು ಇನ್ಸಿಡೆಂಟ್, ಸುರೇಶ್ ಅಂತ ನನ್ನ ಫ್ರೆಂಡ್ ಇದ್ದ. ಅವನು ಇದನ್ನೆಲ್ಲ ಇದು ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಗೆ ಬರುತ್ತೆ, ಹತ್ಕೊಳ್ಳಿಲ್ಲ. ಅದು ಈ ಒಲೆ ಉರುಪ್ತಾರಲ್ಲ ಆ ಥರ ಇವನು ಹಚ್ಚಿಬಿಟ್ಟು ನನಗೆ ಪಟಾಕಿ ಕಂಡ್ರೆ ಭಯ. ನಾನು ದೂರ ಹಿಂಗೆ ನಿಂತ್ಕೊಂಡಿದ್ದೆ. ಅವನು ಕೊಡ ಇಲ್ಲಿ ಅಂತ ಇಸ್ಕೊಂಡು ಹಿಂಗೆ ಹಚ್ಚಿ ಹತ್ತಿರ್ಕೋದು, ಈ ಕಣ್ಣು ಇದೆಲ್ಲ ಸುಟ್ಟೋಗ್ಬಿಡ್ತು ಅವನಿಗೆ. ನೋಡೋಕ್ಕಾಗ್ತಿರಲಿಲ್ಲ, ಆ ಥರ ಆಗ್ಬಿಟ್ಟ. ಸರ್, ನಿಮ್ಮ ದೀಪಾವಳಿ ಅನುಭವಗಳು? ನಮ್ಮದು ಅನುಭವ ಅಂದರೆ ಪಟಾಕಿ ಹೊಡೆಯೋದೇ ನನಗೆ ಭಾಳ ಹೆದರಿಕೆ ಆಗ್ತಿತ್ತು. ಆಗ ನಮ್ಮ ತಂದೆಯವರಿಗೆ ನಾವು ಪಟಾಕಿ ಕೇಳಿದ್ರೆ ಹೋಗ ಪಟಾಕಿ ಹಾಕಿ ಅನ್ನೋರು. ನಾವು ತಡಿಲಾರದೆ ಪಕ್ಕದ ಮನೆ ಗೇಟ್ ಹತ್ರ ಹೋಗಿ ನಿಂತ್ಕೊಳ್ಳೋದು, ಅವ್ರು ಹೆಂಗೆ ಪಟಾಕಿ ಹೊಡಿತಾರೆ ಅಂತ ನೋಡೋದು. ಅವ್ರು ಹೊಡೆದ ನಾವು ನಿಂತಿರೋದು ನೋಡಿ ಅವರು ಅವ್ನಿಗೊಂದು 2 ಪಟಾಕಿ ಕೊಡ ಅನ್ನೋದು. ಆ 2 ಪಟಾಕಿ ಇಸ್ಕೊಳ್ಳೋದು, ಇನ್ನೊಂದು ಮನೆ ಹತ್ರ ಹೋಗೋದು, ಇನ್ನೊಂದು ಮನೆ ಹತ್ರ ಅಲ್ಲಿ ಹಿಂಗೆ ನಿಂತ್ಕೊಳ್ಳೋದು ನೋಡ್ಕೊಂಡು. ಕೊನೆಗೆ ಅವ್ರು ನಾವು ನಿಂತಿರೋದು ನೋಡ್ಬಿಟ್ಟು ಸರಿ ಅವನು ಪಟಾಕಿ ಕೊಟ್ಟು ಕಳಿಸೋದು. ಆವಾಗ ಮೊದಲು ಬೆಳ್ಳುಳ್ಳಿ ಅಂತ ಬರ್ತಿತ್ತು ಪಟಾಕಿ. ಈಗ ದಾರ ಇರ್ತಿತ್ತು, ಹಿಂದೆ ಅದರ ಲಾಸ್ಟಿಗೆ ಬೆಳ್ಳುಳ್ಳಿ ಗೋಡೆ ಹೊಡೆಯೋದಲ್ಲ, ಅದು ನೆಲಕ್ಕೆ ಗೋಡೆಗೆ ಬಟ್ ಅಂತ ಅದು ಜಾಸ್ತಿ. ಅದನ್ನು ನಾವು ಏನು ಮಾಡ್ತಿದ್ವಿ, ನಮಗೆ ಕೊಡೋ ಒಂದು ಅವಾಗ ಕಾಸೆಲ್ಲ ಅಲ್ವಾ ಕೊಡೋದು, ಅದು ತೊಗೊಂಡು ಅದನ್ನೆಲ್ಲ ಇಲ್ಲಿ ಇಟ್ಕೊಂಡು ಸ್ಕೂಲಿಗೆ ಹೋಗ್ತಾ ಇದ್ವಲ್ಲ, ಆವಾಗ ಸ್ಕೂಲ್ ಯಾರಿಗೆ ಗೊತ್ತಿಲ್ಲದಾಗ ಹಿಂದ್ಗಡೆ ಹೊಡೆದು ಬಿಡೋದು. ಹೀಗಾಗಿ ಆಗಲೂ ಸಹ ನಮಗೆ ತೊಂದರೆ ಇತ್ತು. ಯಾಕಂದರೆ ನಮ್ಮ ತಂದೆ ರಿಟೈರ್ಡ್ ಆಗಿ ಬಡತನ ಇದ್ದಾಗ ನಮಗೆ ಅದೇ ಹೇಳೋದಲ್ಲ, ಪಟಾಕಿ ನಮ್ಮ ಎಷ್ಟೋ ಕಲಾವಿದರು ಆ ಸಮಯದಲ್ಲಿ ಬಾಲ್ಯದಲ್ಲಿ ಈ ಕಷ್ಟ ಇದ್ದಿದ್ದೆ. ನಾವು ಪ್ರತಿಯೊಬ್ಬರ ಕೇಳಿ ತೊಗೊಳ್ಳೋದು. ಯಾವಾಗ ನಮಗೆ ಹಣದ ಒಂದು ಪರಿಸ್ಥಿತಿ ಉತ್ತಮವಾಯಿತೋ ಈಗಲೂ ಸಹ ನಾನು ಪಟಾಕಿ ಹೊಡೆದ್ರೆ ನಮ್ಮ ಮನೆ ಹತ್ರ ಯಾರೇ ಬಂದರೂ ಅವ್ರು ಬಂದು ನೋಡ್ತಾ ಇದ್ರಲ್ಲ ಅಂತೇಳಿ ಪಟಾಕಿನ ಎತ್ತಿ ಕೊಟ್ಬಿಡ್ತೀನಿ. ಅವ್ರಿಗೆ ಅಂತ ಪಟಾಕಿ ತರ್ತೀನಿ ನಾನು. ಮನೆ ಹತ್ರ ಬರ್ತಾರೆ ಅಂತಲ್ಲ ನೋಡೋಕ್ಕೆ ಅಂದಾಗ ಅವ್ರಿಗೆ ಅಂತಲೇ ಪಟಾಕಿ ತರ್ತೀನಿ ನಾನೀಗ. ತಂದ್ಬಿಟ್ಟು ಅವರಿಗೆ ಒಂದಷ್ಟು ಕೊಟ್ಬಿಡೋದು ಬಾಲ್ಯದ. ಯಾಕೆ ನಾನು ಅನುಭವಿಸಿದ್ದೆ ಆ ಥರ. ನಾನು ಆಮೇಲೆ ಎಲ್ಲ ಮಕ್ಕಳಿಗೂ ಪಟಾಕಿ ಬೇರೆ ಹೊಡೆಯೋದು ನೋಡಿದರೆ ನಿಜವಾಗ್ಲೂ ಆಸೆ ಆಗುತ್ತೆ. ಹೊಡೆಯೋಕೆ ಹೋದಾಗ ಭಯ ಪಡ್ತಾರೆ. ಇಲ್ಲ, ಇಲ್ಲದೇ ಇದ್ದಾಗ ಅದು ಏನೋ ಗೊತ್ತಿಲ್ಲ, ಅದು ಮಕ್ಕಳಿಗೆ ಅದಕ್ಕೆ ಪಟಾಕಿ ಹೊಡಿಬೇಡಿ ಅಂತ ನಾವೆಲ್ಲ ಕರೆಕ್ಟ್ ಅದು. ಬಟ್ ಚಿಕ್ಕ ಪುಟ್ಟ ಪಟಾಕಿಗಳನ್ನ ಮಕ್ಕಳಿಗೆ ಕೊಡಲೇಬೇಕು. ಏನೋ ಅದೊಂದು ಬಾಲ್ಯದ ಒಂದು ದೊಡ್ಡ ಕನಸದು, ಪಟಾಕಿ ಹೊಡಿಬೇಕನ್ನೋದು ಅಲ್ವಾ? ಹೌದು. ಶಂಕರ್, ನೀವು? ಸರ್, ನನಗೆ ಏನಂತ ಹೇಳಿದ್ರೆ, ನಾಣಿ ಸರ್ ಹೇಳ್ದಂಗೆ ಅವಾಗೆಲ್ಲ ಚಿಂಕುಳ್ಳಿ ಪಟಾಕಿನೇ ಭಾಳ ಫೇಮಸ್ಸು. ಸೊ ಇದನ್ನು ನಾನು ಪ್ಲಾನ್ ಮಾಡಿ ಏನು ಮಾಡ್ಬಿಡ್ತಾ ಇದ್ದೆ, ಈ ಮೊದಲೇ ಜೋಡಿಸ್ಕೊಂಡ್ಬಿಡ್ತಿದ್ದೆ. ಒಂದು ವಾರ ಮುಂಜಾನೆ ಅಂಗಡಿಗಳೆಲ್ಲ ಸಿಗೋದು, ನಾರ್ಮಲ್ ಅಂಗಡಿಯಲ್ಲೇ ಸಿಗೋದು, ಎಲ್ಲ ಜೋಡಿಸ್ಕೊಂಡು ಇಟ್ಕೊಂಡ್ಬಿಡ್ತಿದ್ದೆ. ಆಮೇಲೆ ಏನಾಗ್ಬಿಡುತ್ತೆ, ಫೈನಲ್ 1 ಡೇನಲ್ಲಿ ಬಂದಾಗ ಅದು ಗನ್ ಬೇಕಾಗಿತ್ತು. ಆ ಗನ್ ರೇಟ್ ಜಾಸ್ತಿ. ಆವಾಗ ಇದೆಲ್ಲ 10 ಪೈಸೆ 4 ಅಣೆ ಇದ್ದಾಗೆಲ್ಲ ಸೇರಿಸಿ ಬ್ಯಾಗಲ್ಲಿ ಇಟ್ಕೊಂಡ್ಬಿಡ್ತಿದ್ದೆ. ಸೊ ನನ್ನ ಫ್ರೆಂಡ್ ಹತ್ರ ನನ್ನ ಫ್ರೆಂಡ್ ಸುರೇಶ್ ಅಂತಿದ್ದ. ಅವನೇನಂದರೆ ಫಸ್ಟ್ ಗನ್ ತಗೊಂಡ್ಬಿಡೋನು ನಾನು. ಸೊ ಒಂದು ಹಬ್ಬದ ದಿವಸ ಹೋಗ್ಬಿಟ್ಟು ನಾನು ಕಿತ್ಕೊಂಡ್ಬಂದ್ಬಿಡ್ತಿದ್ದೆ. ನಾನು ಕಿತ್ಕೊಂಡ್ಬಂದ್ಮೇಲೆ ಏನು ಮಾಡ್ತಿದ್ದೆ, ಅವನೊಂದು 2 ದಿವಸ ಹುಡುಕರು ನಾನು ಸಿಗ್ತಾ ಇರಲಿಲ್ಲ ಟೋಟಲಿ. ಸೊ ಫೈನಲ್ ಅವನು ಸ್ಕೂಲಿಗೆ ಬಂದಮೇಲೆ ನನ್ನ ಬ್ಯಾಗಲ್ಲಿರೋದು ಒಂದಷ್ಟು ಪಟಾಕಿ, ಈಗ ನೀನು ಹೊಡ್ಕೋ ಗನ್ನು ಅಂತೇಳಿ ಅವ್ನು ಸ್ಕೂಲಲ್ಲಿ ಒಂದು ಹೊಡಿತಾ ಇದ್ದ. ಸೊ ನಾವು ಪಟಾಕಿ ಬಗ್ಗೆ ಮಾತಾಡ್ತಾ ಇದ್ದರೆ ನಿಜವಲ್ಲೂ ಬಾಲ್ಯಕ್ಕೆ ಹೋಗ್ಬಿಡ್ತೀವಿ, ಅಷ್ಟೊಂದು ನೆನಪುಗಳಿದೆ. ಸೊ ಮಾತು ಮುಂದುವರ್ಸೋಣ. ಆದರೆ ಈ ಚಿತ್ರದ ಇನ್ನೊಂದು ಟ್ರೈಲರ್ ಇದೆ ದೇವರಾಣದ್ದು, ಬನ್ನಿ ನೋಡೋಣ.
ಸಾಧು ಏನು ಮಾಡ್ತಾ ಇದ್ದಾರೆ ವಿವೇಕಾನಂದರ ವಿಷಯದಲ್ಲಿ? ಒಂದು ಮೆಸೇಜ್ ಹೇಳೋವಂಥ ಒಂದು ಸ್ಟ್ರಾಂಗ್ ಪವರ್ಫುಲ್ ಆಗಿ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು. ಸೊ ಅದನ್ನೇನು ಮಾಡಿದೆ ನಾನು, ಒಂದ್ಸರಿ ಸುಮ್ಮನೆ ಇದ್ದಾಗ ಹಿಂಗೆ ಸಾಧು ಸರ್ ನಾವು ಮಾತಾಡ್ತಾ ಇದ್ವಿ, ಈ ಕಥೆ ಎಲ್ಲ ಡಿಸ್ಕಸ್ ಮಾಡಿದಾಗ ಸ್ಟಾರ್ಟಿಂಗು, ಸರ್ ಈ ಥರನೇ ತುಂಬ ಚೆನ್ನಾಗಿರುತ್ತೆ ಶಂಕರ್, ಅವ್ರಿಗೂ ಇಷ್ಟ ಸಿಕ್ಕಾಬಿಟ್ಟೆ, ಸ್ವಾಮಿ ವಿವೇಕಾನಂದ ಭಾಳ ಇಷ್ಟ ಅವರಿಗೆ. ಎಲ್ಲ ಇದೇನೆ ನೋಡು, ಅದು ಡೈಲಾಗೆಲ್ಲ ಹೇಳ್ಬೇಕಾದ್ರೆ ಭಾಳ ಸೀರಿಯಸ್ ಆಗಿ ಹೇಳ್ಬೇಕು, ಹಂಗೆ ಭಾಳ ಸುಮ್ಮನೆ ಇದ್ಬಿಟ್ಟು ಟಚ್ ಮಾಡ್ಬಿಡ ಅಂತ. ನಾನು ಅವ್ರು ನೋಡ್ತಿದ್ದಾಗ ನನಗೆ ಅನ್ನಿಸ್ತು, ಎಲ್ಲೋ ಒಂದು ಕಡೆ ಇವರು ವಿವೇಕಾನಂದ ಅವ್ರ ಥರನೇ ಕಾಣ್ತಾರೆ ಸ್ವಲ್ಪ. ಸರ್ ಈ ತಲೆಗೆ ಹಿಂಗೆ ಕಟ್ಟಿದ್ರೆ ಸಖತ್ತಾಗಿರುತ್ತೆ, ತಮಾಷೆ ಮಾಡ್ಬೇಡ ಸುಮ್ಮನೆ ಶಂಕರ್, ಇದೆಲ್ಲ ಮಾಡಲ್ಲ ಸುಮ್ಮನೆ ಇರೋದು. ಅವರು ಲಾಸ್ಟ್ ಮೂಮೆಂಟ್ವರೆಗೂ ಆಫ್ಟರ್ ಸ್ಕ್ರಿಪ್ಟ್ ಹೇಳಿದ್ಮೇಲೆ ಸ್ಪಾಟಿಗೆ ಬಂದವ್ರಿಗೆ ಅವ್ರಿಗೆ ಗ್ಯಾರಂಟಿ ಇಲ್ಲ. ಅವರು ನೀನು ತಮಾಷೆ ಮಾಡ್ತೀವಿ, ತಮಾಷೆ ಇಲ್ಲ ಸರ್ ಸೀರಿಯಸ್ ಆಗಿ ಅಂತ ಹೇಳ್ಬಿಟ್ಟು ಒಂದ್ಸರಿ ಹಾಕಿದ್ವಿ. ರವಿ ಸರ್ ಬಂದರು, ಬಂದು ಹೇಳಿದ್ರು ಸರ್ ಸೂಪರಾಗಿ ಕಾಣ್ತಾ ಇದ್ದೀರಾ, ನಿಜವಾಗ್ಲೂ ಹಾಗೆ ಕಾಣ್ತಾ ಇದ್ದೀರಾ ಸರ್ ಅಂತ. ನಾಣಿ ಸರ್ ಬಂದರು, ಸರ್ ಯೋಚನೆ ಮಾಡಿಬಿಡಿ ನಮ್ಮ ಸ್ಕ್ರಿಪ್ಟ್ ಹಂಗಿದೆ, ಧೈರ್ಯವಾಗಿ ಮಾಡಿ ಅಂತ ಹೇಳ್ಬಿಟ್ಟು. ಈ ಚಿತ್ರದ ಇನ್ನೊಂದು ಹಾಡಿದೆ, ಈಗ ನೋಡ್ಕೊಂಡು. ಹುಚ್ಮುಂಡೆ ಮದುವೆಲಿ ಉಂಡವನೇ ಜಾಣನೋ ಉಣ್ಕೊಂಡೋಗ, ಮಾಮ ಹುಚ್ಮುಂಡೆ ಮದುವೆಲಿ ಉಂಡವನೇ ಜಾಣನೋ ಉಣ್ಕೊಂಡೋಗ. ಗೊತ್ತು ಓಕೆ. ಸೊ ಈಗ ಚಿಕ್ಕದೊಂದು ಬ್ರೇಕ್ ನಂತರ ಚಿಟ್ಟಸ್ವಾಮಿಯ ಪುರಾಣ ಮುಂದುವರಿಯಿತು. ದೇವರಾಣೆ ದೀಪಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಈ ಚಿತ್ರದ ಮ್ಯೂಸಿಕ್ ಮಾಡಿದ್ದು ಲಯೇಂದ್ರ ಅವರು. ಲಯ ಕೋಕಿಲ. ಓಕೆ, ತುಂಬ ಚೆನ್ನಾಗಿದೆ ಟ್ಯೂನ್ಸ್ಗಳೆಲ್ಲ. ಥ್ಯಾಂಕ್ ಯು ಸರ್. ಸೊ ನಾವೀಗ ಈ ಕಾರ್ಯಕ್ರಮ ಆರಂಭ ಅಂದರೆ ಮತ್ತೊಂದು ಶುರು ಮಾಡೋಕ್ಕಿಂತ ಮುಂಚೆ ಈ ಚಿತ್ರದ ಇನ್ನೊಂದು ಪ್ರೋಮೋ ಇದೆ, ಬನ್ನಿ ನೋಡೋಣ. ದೇವರಾಣೆ ಇದು ನನಗೆ ಫಸ್ಟ್ ಟೈಮು. ಒಬ್ಬ ಹುಡುಗ ಒಂದು ಹುಡುಗಿನ ಬಲವಂತ ಮಾಡಿದ್ರೆ ಅದು ರೇಪ್, ಹುಡುಗಿನೇ ಹುಡುಗನ್ನ ಬಲವಂತ ಮಾಡಿದ್ರೆ ಹುಡುಗ ಸೇಪು. ಓವರ್ ಆಗಿ ತಿಂದ್ರೆ ವಾಮಿಟ್ ಆಗುತ್ತೆ, ಓವರ್ ಆಗಿ ಲವ್ ಮಾಡಿದ್ರೆ ದೇವದಾಸ್ ಆಗ್ತಾರೆ, ಓವರ್ ಆಗಿ ಕುಡಿದ್ರೆ ಪಿವೋಟ್ ಆಗ್ತಾರೆ. ಕೊನೆಗೆ ಸಿಕ್ಕಾಕೊಂಡ್ಬಿಡ್ತೀರಾ ತಾವು? ಲಾಕ್ ಆಗ್ಬಿಡ್ತೀರಾ? ಹೇಳೋ ಸ್ವಲ್ಪ ಕಷ್ಟ, ಬಟ್ ಆ ಲಾಕ್ ಆಗೋ ವಿಷಯನೇ ಒಂದು ದೊಡ್ಡ ಮಹತ್ತರವಾದ ಸಂದೇಶವನ್ನು ಸಾರುವಂಥದ್ದು. ಓಕೆ ಓಕೆ. ಹಿಂಗೆ ಲಾಕ್ ಅಂತ ಹಿಂಗೆ ಸಿಗಾಕೊಂಡಾಗ ಏನಾಯಿತು, ಸಿಗಾಕೋತನ ಇಲ್ವಾ, ಮುಂಚೆ ಹೇಗಿದ್ದ ಅವನು, ಇದು ಸ್ವಾಮಿ ಆಗೋಕ್ಕೆ ಕಾರಣ ಏನು. ಓಕೆ. ಸೊ ಈಗ ತಕ್ಷಣಕ್ಕೆ ನಮಗೆಲ್ಲ ಎಲ್ಲರಿಗೂ ಅನಿಸೋದು ತುಂಬ ಕಾಮಿಡಿ ಸಿನಿಮಾ ಇದು ಅಂತ. ಸುಮ್ಮನೆ ಏನೋ ಕಪಿಗಳ ಥರ ಏನೋ ಒಂದು ಕಾಮಿಡಿ ಮಾಡಿ ನಗಿಸ್ಬೇಕು ಅಂತ ಬಲವಂತವಾಗಿ ನಗಿಸುವಂಥದ್ದು ಸಿನಿಮಾ ಅಲ್ಲ ಇದು. ಇದರಲ್ಲಿ ನಾವು ಇಡೀ ಸಿನಿಮಾದಲ್ಲಿ ಯಾವ ಸಂದೇಶವನ್ನು ಹೇಳೋದಕ್ಕೆ ಹೊರಟಿದ್ವೋ, ಸಿನಿಮಾವನ್ನು ನಾವು ಯಾವ ರೀತಿ ತೋರ್ಸೋಕ್ಕಿಂತ ಹೊರಟಿದ್ವೋ, ಆ ಸಿನಿಮಾದ ಅಷ್ಟುದ್ದನ್ನು ನಾವು ಹೇಳುವಂಥ ಸಂದೇಶಗಳಲ್ಲಿ ಕಾಮಿಡಿ ಇರುತ್ತೆ, ಒಂದು ದೃಶ್ಯದಲ್ಲಿ ಕಾಮಿಡಿ ಇರುತ್ತೆ. ಸೊ ಅದನ್ನ ಹೇಳ್ಕೊತಾ ಹೋಗ್ತಿದ್ದಂಗೆ ಸಮಾಜದಲ್ಲಿ ಬಹುಶಃ ನಮ್ಮ ಸಿನಿಮಾ ನೋಡಿದ್ರೆ ಒಂದಷ್ಟು ಜನ, ಸುಮಾರು ಜನ ಇದರಿಂದ ಕೆಲವು ಚೇಂಜಸ್ಗಳು, ಬದಲಾವಣೆ ಆಗುವಂಥ ಸಂದರ್ಭ ಜಾಸ್ತಿ ಇದೆ. ಏನಂತ ಹೇಳಿದ್ರೆ ಕೆಲವೊಂದು ಸೀರಿಯಸ್ ಮೆಸೇಜ್ನ ಸರ್ ನಾವು ತುಂಬ ಸೀರಿಯಸ್ ಆಗಿ ಹೇಳಿದ್ರೆ ಜನಗಳಿಗೂ ಈಗ ಇರೋ ಸ್ಪೀಡು ಮತ್ತು ಸಿನಿಮಾ ನೋಡೋ ಟೇಸ್ಟಲ್ಲಿ ತಗೊಳಕ್ಕಾಗಲ್ಲ. ಎಲ್ಲೋ ಒಂದು ಇದನ್ನ ಯಾಕೆ ನೋಡಬೇಕು, ನಾವು ಟಿ ವಿಲಿ ನೋಡ್ಕೋತೀವಿ, ಈ ಥರ ಎಲ್ಲ ಇದ್ದಾರೆ. ಸೊ ಅದರಿಂದ ನಾವೇನು ಮಾಡಿದ್ವಿ, ಒಂದು ಎಂಟರ್ಟೈನ್ಮೆಂಟ್ ರೂಪದಲ್ಲಿ ನಾವು ಅದನ್ನು ಸಂದೇಶವನ್ನು ಕೊಟ್ಟಾಗ ಭಾಳ ಹತ್ರ ಆಗುತ್ತೆ. ಆಮೇಲೆ ಇದ್ದಿದ್ದಕ್ಕೆ ತೋರಿಸ್ಬೋದು ನಾವು. ನೀತು ಅವ್ರು ಏನು ಮಾಡಿದ್ದಾರೆ ಇದರಲ್ಲಿ? ಸೊ ಅವ್ರು ಬಂದು ಶೀಲಾ ಅಂತ ಅವ್ರ ಹೆಸರು. ಅವರು ತುಂಬಾ ಶೀಲವತಿ ಅಂತ ಹೇಳ್ಬೋದು. ಅವ್ರ ಮದುವೆನೇ ಆಗಿರಲ್ಲ ತುಂಬ ವರ್ಷ ಆದ್ರೂ. ಸೊ ಅವ್ರನ್ನ ಬಿಡಿಸೋದೇ ಒಂದು ಭಾಳ ಕಷ್ಟ. ಅವ್ರಿಗೂ ಒಂದೇನೋ ಒಂದಿರುತ್ತೆ, ಟ್ರಾಜಿಡಿ ಇರುತ್ತೆ ಲೈಫಲ್ಲಿ, ಯಾರೂ ಸಿಕ್ಕಿರಲ್ಲ. ಬಟ್ ಇವರು ಸ್ವಾಮಿಗಳು ಪಟಾಯಿಸ್ಬಿಡ್ತಾರೆ. ಆ ಪಟಾಯಿಸೋ ಸೀನು, ಲವ್ ಅದೆಲ್ಲ ಹೆಂಗಿರುತ್ತೆ ಅನ್ನೋದೇ ಸಿನಿಮಾ ಮಜಾ. ಅಲ್ಲ, ಸಾಮಾನ್ಯವಾಗಿ ಅದು ಹೆಂಗಿತ್ತು ಸರ್? ಯೂಶಲಿ ನಮ್ಮ ಹಳ್ಳಿ ಕಡೆ ಏನಾಗುತ್ತೆ, ಯಾವ್ದಾರ ಹೆಣ್ಮಕ್ಳಿಗೆ ಮದುವೆ ಲೇಟ್ ಆಯಿತು ಅಂತಂದ್ರೆ ಅದೇನೋ ದೋಷ, ಜಾತಕ ದೋಷ, ಈ ದೋಷ, ಕೈ ದೋಷ, ಕಾಲ್ ದೋಷ, ತಲೆ ಈ ಥರದ ದೋಷಗಳೆಲ್ಲ ಇರ್ತವೆ. ಸೊ ಒಂದ್ಸರಿ ನಮ್ಮ ಆಶ್ರಮದಲ್ಲಿ ನಾವು ಈ ಥರದ್ದು ಪ್ರವಚನ ನಡೀತಿರುವಾಗ ಇದ್ದಕ್ಕಿದ್ದಂಗೆ ಎಂಟ್ರಿ, ನಮಗೆ ಫುಲ್ಲು ಮೈಯಲ್ಲೆಲ್ಲ ಒಂಥರ ಕಾವಿ ಒಳಗಡೆ ಎದ್ದು ಅವರು ಆಗ ಅವ್ರನ್ನ ಬರ್ಮಾಡ್ಕೊಳಕ್ಕೆ ಹೋದ ತಕ್ಷಣ ಕೂಲ್ ಹಂಗೆ ವಾಪಸ್ ಹಂಗೆ ಕೂತ್ಕೊಂಡ ತಕ್ಷಣ ಯಾರೋ ಕರಿಯ, ಇವ್ರ ಹೆಸರು ಇದರಲ್ಲಿ KK ಅಂತ, ಕರಿಕೃಷ್ಣ ಅಂತ, ಕರಿಯ ಯಾರಲ್ಲ ಅದು.
ಅವಳ ಹೆಸರೇ ಕೇಳ್ಬೇಡ, ಎಷ್ಟೋ ಜನ ಅವಳಿಗೆ ಐ ಲವ್ ಯು ಅಂತ ಹೇಳಕ್ಕೆ ಹೋಗಿ ಬಾಯಿಗೆ ಲೆಕ್ಕ ಹೊಡೆದ್ಬಿಟ್ಟಿದ್ದೆ. ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ ಹೋದವರೆಲ್ಲ ನೆಗೆದು ಬಿದ್ದೋಗ್ಬಿಟ್ಟಿದ್ದಾರೆ. ಅವಳ ಸವಾಸ ನಿನಗೆ ಬೇಡ, ಕುಂಡಲಿಯಲ್ಲಿ ದೋಷ ಇದೆ ಅಂತ. ಕುಂಡಲಿಲಿ ದೋಷ ಇದೆ, ಹುಷಾರು. ಸೊ ಆದರೂ ಅವಳ ಬಗ್ಗೆ ಆಸೆ, ತುಂಬ ಆಸೆ ಇರುತ್ತೆ. ಸೊ ಅದಕ್ಕೆ ಏನೋ ಒಂದು ಮನ್ಮಥ ಕಳಶ, ಸುಮ್ಮನೆ ನಾವೇ ಮನ್ಮಥ ಕಳಶ ಇದನ್ನು ಪೂಜೆ ಮಾಡಿ ನಿಮಗೆ ನನ್ನ ಹಾಗೆ ಒಂದು ಗಂಡು ಸಿಗುವನು ಅಂತ. ಸೊ ಅವಳು ಪೂಜೆ ಎಲ್ಲ ಮಾಡ್ತಾಳೆ. ಸೊ ಎವ್ರಿ ಡೇ ನೀವೆಲ್ಲ ಪೂಜೆದೆಲ್ಲ ನಮಗೆ ಅಪ್ಡೇಟ್ ಎಲ್ಲ ತಿಳಿಸ್ತಾ ಇರಬೇಕು ಅಂತ ಸುಮ್ಮನೆ ಏನೋ ಬಾಯಿಗೆ ಬಂದಿದ್ದು ಹೇಳ್ಕೊಂಡು ಅವಳು ಮೋಡಿ ಹೇಳಿದಾಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ಅಪ್ಡೇಟ್ ಮಾಡ್ಬೇಕು, ನಮಗೆ ಡೈಲಿ ಏನೇನು ನಡೀತಿದೆ ಅನ್ನೋ ಥರ ಹೇಳಿ ಕಳಿಸ್ತಾರೆ. ಸೊ ಕೊನೆಯ ದಿನ ಪೂಜೆ ನಿಮ್ಮ ಜೊತೆಲೇ ನಡಿಬೇಕು ಅಂತ. ಅಯ್ಯೋ ಅಗತ್ಯವಾಗಿ ಹೋಗಿ ಬರಲಿ ನಾವು ಕೇಕೆ ಅದಕ್ಕೆ ಕಡ್ದು ಗುಡ್ಡೆ ಹಾಕೋ ಕೆಲಸ ಗುಡ್ಡೆ ಹಾಕೋದೇನಿದೆ, ಅದಕ್ಕಿಂತ ಮುಖ್ಯವಾದ ಕೆಲಸ ಏನೇನು ಹೋಗಿ ಬನ್ನಿ ಅಂತ ಚಂಗ್ ಅಂತ ಹೇಳ್ಬಿಡ್ತಾರೆ. ಈ ಥರ ಒಂದು. ಆಮೇಲೆ ಇನ್ನೊಂದೇನಾಯ್ತು ಅಂದರೆ ರವಿ ಸರ್ಗೂ ಮತ್ತು ನಮ್ಮ ಚಿಟ್ಟರಾಣಿ ನೀತು ಅವ್ರಿಗೂ ಅದೇನು ಕೆಮಿಸ್ಟ್ರಿ ವರ್ಕೌಟ್ ಮಾಡೋರು ಸರ್. ನಾನೇ ಸ್ವಲ್ಪ ಕನ್ಫ್ಯೂಸ್ ಸರ್, ಹಿಂಗೆ ರಿಯಾಕ್ಷನ್ ಈ ಗ್ಯಾಪ್ ನನಗಿಂದ ಜಾಸ್ತಿ ಇವ್ರು ತಗೊಳ್ಬಿಡ್ತಾರೆ. ಸೊ ದೇವರಾಣಿ ತಂಡಕ್ಕೆ ಒಳ್ಳೆಯದಾಗಲಿ, ಈ ದೀಪಾವಳಿ ನಿಮಗೆ ಒಳ್ಳೇದು ಮಾಡಲಿ, ಆಮೇಲೆ ನಿಮ್ಮ ಚಿತ್ರಕ್ಕೆ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಶಂಕರ್. ನಿಮಗೂ ಮತ್ತು ಸುವರ್ಣ 24x ನ್ಯೂಸ್ 7 ನ್ಯೂಸ್ಗೆ ಎಲ್ಲರಿಗೂ ದೀಪಾವಳಿ ಆಗೋಸ್ಕರ ಧನ್ಯವಾದಗಳು ಸರ್. ಹೀಗೆ ನಿಮ್ಮ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಇರಲಿ. ಖಂಡಿತ ಜನರ ಪ್ರೋತ್ಸಾಹ ಕಡೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ವೇ ಜನೋ ಸುಖಿನೋ ಭವಂತು. ಹಾಗಾಗಿ ಈ ದೀಪಾವಳಿ ಎಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್. ಚಿತ್ರಸ್ವಾಮಿಗಳೇ. ಎಸ್, ಥ್ಯಾಂಕ್ ಯು ಗೌರೀಶ್. ನಿಜವಾಗ್ಲೂ ನಮ್ಮ ಸಿನಿಮಾವನ್ನು ನೀವು ಈ ರೀತಿ ಪ್ರಮೋಟ್ ಮಾಡ್ತಿರೋ ನಮಗೆ ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ಇದು ಒಂದು ಒಳ್ಳೆ ಪ್ರೋತ್ಸಾಹ, ಒಂದು ಒಳ್ಳೆ ಸಿನಿಮಾ ಅಂತ ಗೊತ್ತಾದಾಗ, ಒಳ್ಳೆ ಸಿನಿಮಾ ಅಂತಲ್ಲ, ಎಲ್ಲ ನಮ್ಮ ಕನ್ನಡದ ಎಲ್ಲ ಒಳ್ಳೆ ಸಿನಿಮಾಗಳಿಗೆ ಒಳ್ಳೆ ಸಿನಿಮಾಗಳು ಡೆಫಿನೆಟ್ಲಿ ಓಕೆ, ಒಳ್ಳೆ ಸಿನಿಮಾಗಳೇ ನೀವು ಕೊಡ್ತಿರೋಂಥ ಪ್ರೋತ್ಸಾಹ ನಿಜಕ್ಕೂ ಒಂಥರ ಎಲ್ಲರಿಗೂ ಒಂಥರ ಏನೋ ಒಂದು ಎನರ್ಜಿ ಟಾನಿಕ್ ಇದ್ದಂಗೆ. ಸೊ ನಮಗೂ ಖುಷಿ ಆಗುತ್ತೆ. ನೀವು ಯಾವುದೇ ಏನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳದೆ ನಮ್ಮನ್ನು ಕರೆದು ಜನರುಗಳಿಗೆ ಈ ರೀತಿ ಒಳ್ಳೆ ಚಿತ್ರಗಳ ಬಗ್ಗೆ ಪ್ರಮೋಷನ್ ಮಾಡಿ ನಮಗೆಲ್ಲ ತುಂಬ ಒಂದು ಬೇರೆ ರೀತಿಯಲ್ಲಿ ಸಹಾಯ ಮಾಡ್ತಿದ್ದೀರಾ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಇದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಚಿತ್ರ ಕೊಡ್ತಾ ಇದೆ ಸಾಕು ನಮಗಷ್ಟೇ. ನಾಣಿ ಸರ್, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಬಂದದಕ್ಕಾಗಿ, ಚಿತ್ರಕ್ಕಾಗಿ ಮತ್ತು ಡೈಲಾಗ್ಸ್. ಒಳ್ಳೆ ಚಿತ್ರ ಅಂತ ನೀವೇ ಹೇಳ್ಬಿಟ್ಟಿದ್ದೀರಿ. ಎಸ್, ನನಗೇನೋ ನೋಡಿದ್ರೆ ಹಂಗೆ ಅನಿಸ್ತಾ ಇದೆಯಪ್ಪ. ಸೊ ನನ್ನ ಫೀಲಿಂಗ್ ತಪ್ಪಾಗಲ್ಲ. ಇಡೀ ನಾಡಿನ ಜನತೆಗೆ ದೀಪಾವಳಿ ಅವರ ಹೊಸ ಬೆಳಕನ್ನು ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸೊ ದೇವರಾಣಿ ಚಿತ್ರದ ವಿಶೇಷ ಕಾರ್ಯಕ್ರಮ ಇದು, ದೇವರಾಣಿ ದೀಪಾವಳಿ. ಮತ್ತೊಂದು ಸಲ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ನಿಮ್ಮ ಬಾಳಲ್ಲಿ ತುಂಬ ಒಳ್ಳೆಯ ಬೆಳಕನ್ನು ತರಲಿ. ಆದರೆ ಮಕ್ಕಳು ಪಟಾಕಿ ಹಚ್ಚುವಾಗ ಅವ್ರ ಜೊತೆಗಿರಿ, ಸೇಫಾಗಿ ದೀಪಾವಳಿ ಆಚರಿಸಿ ಅಂತ ಕೇಳ್ಕೊಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.